ಎಲ್ರಿಗೂ ನಮಸ್ಕಾರ. ಪ್ರೇಮಾನು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಸೈಕಾಲಜಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳನ್ನ ತೊಗೊಂಡು ಬಂದಿದ್ದೀನಿ. ಖಂಡಿತವಾಗ್ಲೂ ಕೂಡ ಇನ್ನೇನು ಕೆಲವೇ ದಿನಗಳಲ್ಲಿ ಸೀಟೆಟ್ ಪರೀಕ್ಷೆ ಇರೋದ್ರಿಂದ ಈ ವಿಡಿಯೋ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಜಾಸ್ತಿ ತಡ ಮಾಡೋದು ಬೇಡ, ಬನ್ನಿ ಆದಷ್ಟು ಬೇಗ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ. ಸ್ನೇಹಿತರೆ, ಮೊದಲನೇ ಪ್ರಶ್ನೆ ನೋಡಿ, ಈ ರೀತಿ ಕೊಟ್ಟಿದ್ದಾರೆ. ಅಕಾರ್ಡಿಂಗ್ ಟು ಪಿಯಾಜೆಟ್, ಅ ಚೈಲ್ಡ್ ಬಿಟ್ವೀನ್ 2 and 7 years ಇಸ್ ಇನ್ ದ ಡ್ಯಾಶ್ ಸ್ಟೇಜ್ ಆಫ್ ಕಾಗ್ನಿಟಿವ್ ಡೆವಲಪ್ಮೆಂಟ್ ಅಂತ ಕೇಳಿದ್ದಾರೆ. ಸೊ ಇದರ ಒಂದು ಕನ್ನಡ ಅರ್ಥ ಏನಪ್ಪ ಅಂತ ಹೇಳಿದ್ರೆ, ಪಿಯಾಜೆ ಅವರ ಪ್ರಕಾರ 2 ರಿಂದ 7 ವರ್ಷ ವಯಸ್ಸಿನ ಮಕ್ಕಳ ಜ್ಞಾನಾತ್ಮಕ ಅಭಿವೃದ್ಧಿ ಯಾವ ಹಂತದಲ್ಲಿ ಇರುತ್ತೆ ಅಂತ. ಸೊ ಇದಕ್ಕೆ ಆಪ್ಷನ್ಸ್ ನೋಡಿ, ಕಾಂಕ್ರೀಟ್ ಆಪರೇಷನಲ್ ಸ್ಟೇಜ್, ಆಪ್ಷನ್ ಬಿ ಸೆನ್ಸರಿ ಮೋಟರ್ ಹಂತ, ಆಪ್ಷನ್ ಸಿ ಪ್ರೀ ಆಪರೇಷನಲ್ ಸ್ಟೇಜ್, ಆಪ್ಷನ್ ಡಿ ಫಾರ್ಮಲ್ ಆಪರೇಷನಲ್ ಸ್ಟೇಜ್ ಅಂತ ಇದೆ. ಸೊ ಇಲ್ಲಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಬಂದಾಗ, ಸೊ 2 to 7 years ಅಂತ ಬಂದಾಗ ಆಬ್ವಿಯಸ್ಲಿ ಆಪ್ಷನ್ ಸಿ ಪ್ರೀ ಆಪರೇಷನಲ್ ಸ್ಟೇಜ್ ಅಂತ ಹೇಳ್ತೀವಿ. ಸೊ ಕನ್ನಡದಲ್ಲಿ ಕಾರ್ಯಪೂರ್ವ ಹಂತ. ಸೊ ಪಿಯಾಜೆಯವರ ಒಂದು ಏನು ಹೇಳ್ತಾರೆ, ಜ್ಞಾನಾತ್ಮಕ ವಿಕಾಸವನ್ನು 4 ಹಂತಗಳಾಗಿ ಡಿವೈಡ್ ಮಾಡಿದ್ದಾರೆ, ಹೌದಲ್ಲ. ಸೊ ಮೊದಲನೇದು ಬಂದು ಸೆನ್ಸರಿ ಮೋಟರ್ ಸ್ಟೇಜ್. ಸೊ ಅದು 0 to 2 years, ಅಂದರೆ ಮಗುವಿನ ಜನನದಿಂದ 2 ವರ್ಷದವರೆಗಿನ ಒಂದು ಸ್ಟೇಜ್, ಸಂವೇದನಾ ಗತಿ ಹಂತ ಅಂತ ಹೇಳ್ತೀವಿ. ಸೊ ಎರಡನೇದು 2 to 7 years, ಇಲ್ಲಿ ಕೊಟ್ಟಿರೋ ಪ್ರಕಾರ ಏನು 2 to 7 years ಅಂತ ಏನು ಕೊಟ್ಟಿದ್ದಾರಲ್ಲ, ಇದನ್ನು ನಾವು ಕನ್ನಡದಲ್ಲಿ ಕಾರ್ಯಪೂರ್ವ ಹಂತ ಅಂತ ಹೇಳಿ ಕರಿತೀವಿ, ಇಂಗ್ಲೀಷ್ನಲ್ಲಿ ಪ್ರೀ ಆಪರೇಷನಲ್ ಸ್ಟೇಜ್ ಅಂತ ಹೇಳಿ ಕರಿತೀವಿ. ಆ್ಯಂಡ್ 7 to 11 years ಅಂತ ಬಂದಾಗ ಅದನ್ನು ನಾವು ಮೂರ್ತ ಕಾರ್ಯಗಳ ಹಂತ, ಅಂದರೆ ಕಾಂಕ್ರೀಟ್ ಆಪರೇಷನಲ್ ಸ್ಟೇಜ್, ಮೂರ್ತ ಕಾರ್ಯಗಳ ಹಂತ 7 to 11. ಓಕೆ. ಆ್ಯಂಡ್ 11 to 11 and above ಅಂತ ಬಂದಾಗ ಅದನ್ನು ನಾವೇನಂತ ಹೇಳಿ ಕರಿತೀವಿ, ಔಪಚಾರಿಕ ಕಾರ್ಯಗಳ ಹಂತ, ಫಾರ್ಮಲ್ ಆಪರೇಷನಲ್ ಸ್ಟೇಜ್ ಅಂತ. ಸೊ ಹಾಗಾಗಿ ಇಲ್ಲಿ ಕೇಳಿರ್ತಕ್ಕಂತಹ ಒಂದು ಕ್ವೆಶನ್ಗೆ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಸಿ ಪ್ರೀ ಆಪರೇಷನಲ್ ಹಂತ ಅಥವಾ ಕಾರ್ಯಪೂರ್ವ ಹಂತ ಅನ್ನೋದು, ಕಾರ್ಯಪೂರ್ವ ಹಂತ ಅನ್ನೋದು ಸರಿಯಾದ ಒಂದು ಉತ್ತರ ಆಗುತ್ತೆ. ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ. ಅಕಾರ್ಡಿಂಗ್ ಟು ಪಿಯಾಜೆಟ್, ಚಿಲ್ಡ್ರನ್ಸ್ ಥಿಂಕಿಂಗ್ ಡಿಫರ್ಸ್ ಮೋರ್ ಇನ್ ಡ್ಯಾಶ್ ಫ್ರಾಮ್ ಅಡಲ್ಟ್ಸ್ ದ್ಯಾನ್ ಇನ್ ಡ್ಯಾಶ್ ಅಂತ ಕೇಳಿದ್ದಾರೆ. ಸೊ ಇದರ ಒಂದು ಕನ್ನಡ ಅರ್ಥ ಏನಪ್ಪ ಅಂತ ಹೇಳಿದ್ರೆ, ಪಿಯಾಜೆ ಅವರ ಪ್ರಕಾರ ಮಕ್ಕಳ ಚಿಂತನೆ ವಯಸ್ಕರ ಚಿಂತನೆಗಿಂತ ಡ್ಯಾಶ್ನಲ್ಲಿ ಹೆಚ್ಚು ಭಿನ್ನವಾಗಿರುತ್ತೆ, ಡ್ಯಾಶ್ಗಿಂತ ಕಡಿಮೆ ಅಲ್ಲ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಕನ್ನಡ ಏನು ಆಪ್ಷನ್ಸ್ನ ನೋಡೋದಾದ್ರೆ, ಅಮೌಂಟ್ ಕೈಂಡ್, ಆಪ್ಷನ್ ಬಿ ಸೈಜ್ ಕರೆಕ್ಟ್ನೆಸ್, ಆಪ್ಷನ್ ಸಿ ಕೈಂಡ್ ಅಮೌಂಟ್, ಆಪ್ಷನ್ ಡಿ ಸೈಜ್ ಟೈಪ್ ಅಂತ ಇದೆ. ಸೊ ಇಲ್ಲಿ ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಅಂತ ಬಂದಾಗ ನಾವಿಲ್ಲಿ ಆಪ್ಷನ್ ಬಿಗೆ ಹೋಗ್ಬೋದು, ಸೈಜ್ ಆ್ಯಂಡ್ ಕರೆಕ್ಟ್ನೆಸ್ ಅಂತ. ಅಕಾರ್ಡಿಂಗ್ ಟು ಪಿಯಾಜೆಟ್, ಚಿಲ್ಡ್ರನ್ಸ್ ಥಿಂಕಿಂಗ್ ಡಿಫರ್ಸ್ ಮೋರ್ ಇನ್ ಸೈಜ್ ಫ್ರಮ್ ಅಡಲ್ಟ್ಸ್ ದ್ಯಾನ್ ಇನ್ ಕರೆಕ್ಟ್ನೆಸ್ ಅನ್ನೋದು, ಅಂದರೆ ಗಾತ್ರ ಮತ್ತು ಶುದ್ಧತೆ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ ಈ ಒಂದು ಪ್ರಶ್ನೆಗೆ. ಓಕೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಅಕಾರ್ಡಿಂಗ್ ಟು ಪಿಯಾಜೆಟ್, ಡ್ಯೂರಿಂಗ್ ದ ಫಸ್ಟ್ ಸ್ಟೇಜ್ ಆಫ್ ಡೆವಲಪ್ಮೆಂಟ್, ಬರ್ತ್ ಟು ಅಬೌಟ್ 2 years ಸ್ಟೇಜ್, ಫಸ್ಟ್ ಸ್ಟೇಜ್ ನಾನು ಯಾವುದು ಅಂತ ಹೇಳಿದ್ದೆ, ಸೊ ಈಗ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನೆಕ್ಸ್ಟ್ ಇವಾಗ ಅ ಚೈಲ್ಡ್ ಲರ್ನ್ಸ್ ಬೆಸ್ಟ್ ಡ್ಯಾಶ್ ಅಂತ ಕೇಳಿದ್ದಾರೆ. ಸೊ ಇದರ ಒಂದು ಕನ್ನಡ ಅರ್ಥ, ಪಿಯಾಜೆ ಅವರ ಪ್ರಕಾರ ಮೊದಲ ಹಂತದಲ್ಲಿ, ಅಂದರೆ ಜನನದಿಂದ ಸುಮಾರು 2 ವರ್ಷ ವಯಸ್ಸಿನವರೆಗೆ ಮಗು ಅತ್ಯುತ್ತಮವಾಗಿ ಕಲಿಯುವಂಥದ್ದು ಏನು ಅಂತ. ಸೊ ಮೊದಲನೇ ಹಂತ ಯಾವುದು ಅಂತ ಹೇಳಿದೆ, 0 to 2 years ಯಾವುದಕ್ಕೆ ಬರುತ್ತೆ ಅಂತ ಹೇಳಿದ್ದೆ, ಸಂವೇದನಾ ಗತಿ ಹಂತ, ಸೆನ್ಸರಿ ಮೋಟರ್ ಸ್ಟೇಜ್ ಅಂತ. ಸೊ ಈ ಒಂದು ಹಂತದಲ್ಲಿ ಏನು ಮಗು ಅತ್ಯುತ್ತಮವಾಗಿ ಕಲಿತಕ್ಕಂಥದ್ದು ಯಾವುದು ಅಂತ, ಏನನ್ನ ಕಲಿಯುತ್ತೆ ಮಗು ಅಂತ. ಆಪ್ಷನ್ ನೋಡಿ ಇಲ್ಲಿ, ಬೈ ಯೂಸಿಂಗ್ ದ ಸೆನ್ಸಸ್, ಇಂದ್ರಿಯಗಳ ಬಳಕೆಯಿಂದ ಕಲಿತಾ ಹೋಗುತ್ತೆ. ಆಪ್ಷನ್ ಬಿ ಬೈ ಕಾಂಪ್ರಿಹೆಂಡಿಂಗ್ ನ್ಯಾಚುರಲ್ ವರ್ಡ್ಸ್ ಓನ್ಲಿ, ಕೇವಲ ಪದಗಳನ್ನು ಅರ್ಥ ಮಾಡಿಕೊಳ್ಳುವ ಮುಖಾಂತರ. ಆಪ್ಷನ್ ಸಿ ಬೈ ಥಿಂಕಿಂಗ್ ಇನ್ ಆನ್ ಅಬ್ಸ್ಟ್ರಾಕ್ಟ್ ಫ್ಯಾಷನ್, ಅಮೂರ್ತವಾಗಿ ಚಿಂತಿಸುವ ಮುಖಾಂತರ. ಆಪ್ಷನ್ 4 ಬೈ ಅಪ್ಲೈಯಿಂಗ್ ನ್ಯೂಲಿ ಅಕ್ವೈರ್ಡ್ ನಾಲೆಡ್ಜ್ ಆಫ್ ಲ್ಯಾಂಗ್ವೇಜ್, ಭಾಷಾ ಜ್ಞಾನವನ್ನು ಬಳಸುವ ಮುಖಾಂತರ ಅಂತ ಇದೆ. ಸೊ ಇಲ್ಲಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಏನಪ್ಪ ಅಂತ ಹೇಳಿದ್ರೆ, ಆಪ್ಷನ್ 1 ಬೈ ಯೂಸಿಂಗ್ ದ ಸೆನ್ಸಸ್ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ, ಇಂದ್ರಿಯಗಳ ಬಳಕೆಯಿಂದ ಅಂತ. ಸೊ ಇಲ್ಲಿ ಸಂವೇದನಾ ಗತಿ ಹಂತ ಅಥವಾ ಸೆನ್ಸರಿ ಮೋಟರ್ ಸ್ಟೇಜ್ ಅಂದರೆ 0 to 2 years, ಜನನದಿಂದ 2 ವರ್ಷದವರೆಗಿನ ಹಂತ. ಸೊ ಇಲ್ಲಿ ತಮ್ಮ ಸುತ್ತಮುತ್ತ ಇರತಕ್ಕಂತಹ ಪರಿಸರದಲ್ಲಿ ವಸ್ತುಗಳನ್ನು ಪ್ರತ್ಯೇಕ ಮಾಡುವಂತಹ, ಮತ್ತು ವಸ್ತುಗಳು ಕಣ್ಣಿಗೆ ಕಾಣಿಸದೇ ಇದ್ರೂ ಕೂಡ ಅವುಗಳ ಒಂದು ಅಸ್ತಿತ್ವ ಇದೆ ಅನ್ನೋದರ ಅರಿವು ಹೊಂದಿರುತ್ತೆ.
ಮಕ್ಕಳು. ಸೊ ಈ ಒಂದು ಸ್ಟೇಜಲ್ಲಿ ಆ್ಯಂಡ್ ಮತ್ತು ಈ ಒಂದು ಅವಧಿಯಲ್ಲಿ ಮಗು ಜ್ಞಾಪಕ ಶಕ್ತಿಯನ್ನು ತೋರಿಸ್ತಾ ಹೋಗುತ್ತೆ. ವಸ್ತು ಗಾತ್ರ ಆಕಾರವನ್ನು ನಿಖರವಾಗಿ ತಿಳಿಯೋದಕ್ಕೆ ಸಾಧ್ಯವಿಲ್ಲ. ಆಮೇಲೆ ಅಷ್ಟು ಇಷ್ಟು ಅನ್ನೋದ್ರ ಮುಖಾಂತರ ವ್ಯಕ್ತಪಡಿಸ್ತಾ ಹೋಗುತ್ತೆ. ಇನ್ನು ಮಗುವಿನ ಒಂದು ಸಂವೇದನೆ ಮತ್ತು ಗತಿಶೀಲನ ಚಟುವಟಿಕೆಗಳ ಅನ್ಯೋನ್ಯ ಕ್ರಿಯೆಯನ್ನು ಗುರುತಿಸಿ ಮೊದಲ 2 ವರ್ಷಗಳ ಹಂತವನ್ನು ನಾವೇನಂತ ಹೇಳಿ ಕರಿತೀವಿ, ಸಂವೇದನಾ ಗತಿ ಹಂತ ಅಂತ ಹೇಳಿ ಕರೆಯುವಂಥದ್ದು. ಸೊ ಈ ಒಂದು ಹಂತದಲ್ಲಿ ತನ್ನಿಂದ ಪ್ರತ್ಯೇಕವಾಗಿ ಇರುವಂಥದ್ದು ಅನ್ನುವಂತಹ ಒಂದು ಅರಿವನ್ನು ಮೂಡಿಸ್ಕೊಳ್ಳುತ್ತೆ. ಮತ್ತು ಪರಿಸರದ ಮೇಲೆ ಉಂಟು ಮಾಡ್ತಕ್ಕಂತಹ ಒಂದು ಪರಿಣಾಮಗಳ ಸಂಬಂಧದ ಅರಿವು ಕ್ರಮೇಣ ಮೂಡ್ತಾ ಹೋಗುತ್ತೆ. ಸೊ ಇದರ ಪರಿಣಾಮವಾಗಿ ಉದ್ದೇಶಪೂರ್ವಕವಾಗಿ ವರ್ತಿಸಿ ಇಚ್ಛಿತ ಘಟನೆಗಳು ಮುಂದುವರಿಯುವಂತೆ ಮಾಡೋದಕ್ಕೆ ಕಲಿತಾ ಹೋಗುತ್ತೆ. ಸೊ ಹಾಗಾಗಿ ಇಲ್ಲಿ ಇಂದ್ರಿಯಗಳ ಬಳಕೆಯಿಂದ ಅಥವಾ ಬೈ ಯೂಸಿಂಗ್ ದ ಸೆನ್ಸಸ್ ಅನ್ನೋದು ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಅಂತ ಹೇಳ್ಬೋದು ಈ ಒಂದು ಪ್ರಶ್ನೆಗೆ. ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ, ದ ಸ್ಟೇಜ್ ಆಫ್ ಕಾಗ್ನಿಟಿವ್ ಡೆವಲಪ್ಮೆಂಟ್ ಅಕಾರ್ಡಿಂಗ್ ಟು ಪಿಯಾಜೆಟ್ ಇನ್ ವಿಚ್ ಅ ಚೈಲ್ಡ್ ಡಿಸ್ಪ್ಲೇಸ್ ಆಬ್ಜೆಕ್ಟ್ ಪರ್ಮನೆನ್ಸ್ ಇಸ್ ಡ್ಯಾಶ್ ಅಂತ ನಾನು ಜಸ್ಟ್ ಇವಾಗ ತಾನೇ ಹೇಳಿದೆ. ಅದರದ್ದೇ ಒಂದು ಕ್ವೆಶನ್ ರೈಸ್ ಆಗಿರೋದು. ಅಂದರೆ ಆಬ್ಜೆಕ್ಟ್ ಪರ್ಮನೆನ್ಸ್ ಅಂದರೆ ವಸ್ತು ಸ್ಥಾಯಿತ್ವ. ಅಂದರೆ ಪಿಯಾಜೆಯವರ ಪ್ರಕಾರ ಮಗು ವಸ್ತು ಸ್ಥಾಯಿತ್ವ ತೋರಿಸ್ತಕ್ಕಂತಹ ಒಂದು ಹಂತ ಯಾವುದು ಅಂತ ಕೇಳಿದ್ದಾರೆ. ಅಂದರೆ ವಸ್ತು ಇಲ್ಲದೆ ಇದ್ರೂ ಕೂಡ ಅದು ಇದೆ ಅಂತಕ್ಕಂಥ ಒಂದು ಭಾವನೆಯನ್ನು ಇಟ್ಕೊಂಡಿರೋವಂಥದ್ದು ಯಾವ ಹಂತ ಅಂತ. ಆಪ್ಷನ್ಸ್ ನೋಡಿ ಇಲ್ಲಿ, ಸೆನ್ಸರಿ ಮೋಟಾರ್ ಸ್ಟೇಜ್, ಆಪ್ಷನ್ ಬಿ ಪ್ರೀ ಆಪರೇಷನಲ್ ಸ್ಟೇಜ್, ಆಪ್ಷನ್ ಸಿ ಕಾಂಕ್ರೀಟ್ ಆಪರೇಷನಲ್ ಸ್ಟೇಜ್, ಆಪ್ಷನ್ ಡಿ ಫಾರ್ಮಲ್ ಆಪರೇಷನಲ್ ಸ್ಟೇಜ್. ಸೊ ಸರಿಯಾಗಿರ್ತಕ್ಕಂಥ ಉತ್ತರ ಏನು? ಆಬ್ವಿಯಸ್ಲಿ ಆಪ್ಷನ್ 1 ಸೆನ್ಸರಿ ಮೋಟರ್ ಸ್ಟೇಜ್, ಏನು ಸಂವೇದನಾ ಗತಿ ಹಂತ. ಸೊ ನಾನು ಇಲ್ಲಿ ಹೇಳ್ಬಿಡ್ತೀನಿ, ಸೆನ್ಸರಿ ಮೋಟರ್ ಸ್ಟೇಜ್ ಬಂದು 0 to 2 years ಆ್ಯಂಡ್ ಪ್ರೀ ಆಪರೇಷನಲ್ ಕಾರ್ಯಪೂರ್ವ ಹಂತ ಅಂತ ಬಂದಾಗ 2 to 7 years ಆ್ಯಂಡ್ ಕಾಂಕ್ರೀಟ್ ಆಪರೇಷನಲ್ ಸ್ಟೇಜ್ ಅಂತಂದರೆ ಕನ್ನಡದಲ್ಲಿ ಏನಂತ ಹೇಳ್ತಾರೆ, ಮೂರ್ತ ಕಾರ್ಯಗಳ ಹಂತ 7 to 11 ಆ್ಯಂಡ್ ಲಾಸ್ಟ್ ಒನ್ ಫಾರ್ಮಲ್ ಆಪರೇಷನಲ್ ಸ್ಟೇಜ್ ಅಂದರೆ ಔಪಚಾರಿಕ ಹಂತ 11 and above. ಸೊ ಪಿಯಾಜೆಯವರ ಪ್ರಕಾರ ಮಗು ವಸ್ತು ಸ್ಥಾಯಿತ್ವ ಅಥವಾ ಆಬ್ಜೆಕ್ಟ್ ಪರ್ಮನೆನ್ಸ್ ತೋರಿಸ್ತಕ್ಕಂತಹ ಒಂದು ಹಂತ ಅಂತ ಬಂದಾಗ ಆಪ್ಷನ್ ಎ ಸರಿಯಾಗಿರ್ತಕ್ಕಂತಹ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟ್, ಅಕಾರ್ಡಿಂಗ್ ಟು ಪಿಯಾಜೆಟ್ ಕಾಗ್ನಿಟಿವ್ ಥಿಯರಿ ಆಫ್ ಲರ್ನಿಂಗ್ ದ ಪ್ರಾಸೆಸ್ ಬೈ ವಿಚ್ ದ ಕಾಗ್ನಿಟಿವ್ ಸ್ಟ್ರಕ್ಚರ್ ಈಸ್ ಮಾಡಿಫೈಡ್ ಇಸ್ ಕಾಲ್ಡ್ ಅಂತ ಕೇಳಿದ್ದಾರೆ. ಅಂದರೆ ಪಿಯಾಜೆ ಅವರ ಜ್ಞಾನಾತ್ಮಕ ಕಲಿಕೆ ಸಿದ್ಧಾಂತದ ಪ್ರಕಾರ ಜ್ಞಾನ ರಚನೆ ಬದಲಾವಣೆಯಾಗುವಂತಹ ಒಂದು ಪ್ರಕ್ರಿಯೆಯನ್ನು ಏನಂತ ಹೇಳಿ ಕರೀತಾರೆ ಅಂತ. ಸೊ ಆಪ್ಷನ್ ನೋಡಿ ಇಲ್ಲಿ, ಅಸಿಮಿಲೇಷನ್, ಆಪ್ಷನ್ ಬಿ ಸ್ಕೀಮಾ, ಆಪ್ಷನ್ ಸಿ ಪರ್ಸೆಪ್ಷನ್, ಆಪ್ಷನ್ ಡಿ ಅಕೊಮೊಡೇಷನ್ ಅಂತ ಇದೆ. ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಆನ್ಸರ್ ಏನಪ್ಪ ಅಂತ ಹೇಳಿದ್ರೆ ಆಪ್ಷನ್ ಎ ಅಸಿಮಿಲೇಷನ್ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗುತ್ತೆ. ಸೊ ಪಿಯಾಜೆ ಅವರ ಒಂದು ಜ್ಞಾನಾತ್ಮಕ ಕಲಿಕೆ ಸಿದ್ಧಾಂತದ ಪ್ರಕಾರ ಕಾಗ್ನಿಟಿವ್ ಸ್ಟ್ರಕ್ಚರ್ ಬದಲಾವಣೆ ಆಗ್ತಕ್ಕಂತಹ ಒಂದು ಪ್ರಕ್ರಿಯೆಯನ್ನ ನಾವು ಅಸಿಮಿಲೇಷನ್ ಅಂತ ಹೇಳಿ ಕರೆಯುವಂಥದ್ದು. ಓಕೆ, ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡಿ ಈ ರೀತಿ ಇದೆ. Which of the following implications cannot be derived from the Piaget's theory of cognitive development? ಪಿಯಾಜೆ ಅವರ ಜ್ಞಾನಾತ್ಮಕ ಅಭಿವೃದ್ಧಿ ಸಿದ್ಧಾಂತದಿಂದ ಯಾವ ಅಂಶವನ್ನು ಪಡೆಯೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು. ಸೊ ಆಪ್ಷನ್ ನೋಡಿ ಇಲ್ಲಿ, ಸೆನ್ಸಿಟಿವಿಟಿ ಟು ಚಿಲ್ಡ್ರನ್ಸ್ ರೀಡಿನೆಸ್ ಟು ಲರ್ನ್, ಮಕ್ಕಳ ಒಂದು ಕಲಿಕೆಗೆ ಸಿದ್ಧತೆಯ ಬಗ್ಗೆ ಸಂವೇದನಾಶೀಲತೆ. ಆಪ್ಷನ್ ಬಿ ಅಕ್ಸೆಪ್ಟೆನ್ಸ್ ಆಫ್ ಇಂಡಿವಿಜುವಲ್ ಡಿಫ್ರೆನ್ಸಸ್, ವೈಯಕ್ತಿಕ ವ್ಯತ್ಯಾಸಗಳ ಸ್ವೀಕಾರ. ಆಪ್ಷನ್ ಸಿ ಡಿಸ್ಕವರಿ ಲರ್ನಿಂಗ್, ಅನ್ವೇಷಣಾ ಕಲಿಕೆ. ಆಪ್ಷನ್ ಡಿ ನೀಡ್ ಆಫ್ ವರ್ಬಲ್ ಟೀಚಿಂಗ್, ಮಾತಿನ ಮೂಲಕ ಬೋಧನೆಯ ಅಗತ್ಯ ಅಂತ. ಸೊ ಇಲ್ಲಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಬಂದಾಗ ಆಪ್ಷನ್ ಡಿ ನೀಡ್ ಆಫ್ ವರ್ಬಲ್ ಟೀಚಿಂಗ್, ಮಾತಿನ ಮೂಲಕ ಬೋಧನೆಯ ಅಗತ್ಯ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಕ್ವೆಶನ್ ನೋಡಿ ಈ ರೀತಿ ಇದೆ. ಥಾಟ್ ನಾಟ್ ಓನ್ಲಿ ಡಿಟರ್ಮೈನ್ಸ್ ಲ್ಯಾಂಗ್ವೇಜ್ ಬಟ್ ಆಲ್ಸೋ precedes ಇಟ್ ವಾಸ್ ದ ಐಡಿಯಾ ಪುಟ್ ಫಾರ್ವರ್ಡೆಡ್ ಬೈ ಡ್ಯಾಶ್ ಅಂತ ಕೇಳಿದ್ದಾರೆ. ಆಪ್ಷನ್ಸ್ ನೋಡಿ ಇಲ್ಲಿ, ಜೀನ್ ಪಿಯಾಜೆಟ್, ಕೋಲನ್ಬರ್ಗ್, ಆಪ್ಷನ್ ಸಿ ವೈಗೋಡ್ಸ್ಕಿ, ಆಪ್ಷನ್ ಡಿ ಪಾವ್ಲೋವ್ ಅಂತ ಇದೆ. ಸೊ ಇಲ್ಲಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಬಂದಾಗ ಆಪ್ಷನ್ ಡಿ ವೈಗೋಡ್ಸ್ಕಿ ಅನ್ನೋದು ಸರಿಯಾಗಿರುವಂತಹ ಒಂದು ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ, ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಇಸ್ ಕರೆಕ್ಟ್ ಇನ್ ರಿಲೇಷನ್ ಟು ಕಾನ್ಸೆಪ್ಟ್ ಫಾರ್ಮೇಷನ್ ಬೈ ಅ ಚೈಲ್ಡ್ ಅಂತ. ಕಾನ್ಸೆಪ್ಟ್ ಫಾರ್ಮೇಷನ್ ಅಂತ ಹೇಳಿದ್ರೆ ಸಂಪ್ರತ್ಯಯ ರಚನೆ ಅಂತ ಕೂಡ ಹೇಳ್ತಾರೆ. ಸಂಪ್ರತ್ಯಯ ರಚನೆ ಅಂತ, ಮಗುವಿನ ಒಂದು ಸಂಪ್ರತ್ಯಯ ರಚನೆ ಕುರಿತು ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ, ಯಾವ ಒಂದು ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ ಅನ್ನೋದು. ಆಪ್ಷನ್ 1 ಕಾನ್ಸೆಪ್ಟ್ಸ್ ಆರ್ ಎಮೋಷನಲಿ ಆರ್ಡರ್ಡ್ ಅಂತ ಇದೆ. ಸಂಪ್ರತ್ಯಯಗಳು ಅನ್ನೋದು ಭಾವನಾತ್ಮಕವಾಗಿ ಕ್ರಮಬದ್ಧವಾಗಿರುತ್ತೆ ಅನ್ನೋದು. ಆಪ್ಷನ್ ಬಿ ದೇರ್ ಇಸ್ ಅ ಸೆಟ್ ಪ್ಯಾಟರ್ನ್ ಆಫ್ ಕಾನ್ಸೆಪ್ಟ್ ಡೆವಲಪ್ಮೆಂಟ್, ಸಂಪ್ರತ್ಯಯಗಳ ಅಭಿವೃದ್ಧಿಗೆ ಒಂದು ನಿಶ್ಚಿತ ಮಾದರಿ ಇರುತ್ತೆ ಅನ್ನೋದು.
ಆಪ್ಷನ್ ಸಿ ಕಾನ್ಸೆಪ್ಟ್ಸ್ ಆರ್ ನಾಟ್ ಹೈರಾರ್ಚಿಕಲಿ ನೇಚರ್. ಆಪ್ಷನ್ ಡಿ ಕಾನ್ಸೆಪ್ಟ್ಸ್ ಆರ್ ನಾಟ್ ಇಂಡಿವಿಜುವಲ್, ವೈಯಕ್ತಿಕವಾಗಿ ಇರೋದಿಲ್ಲ ಅಂತ. ಸೊ ಇಲ್ಲಿ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಬಂದಾಗ ಆಪ್ಷನ್ ಸಿ ಕಾನ್ಸೆಪ್ಟ್ ಆರ್ ನಾಟ್ ಹೈರಾರ್ಚಿಕಲಿ ಇನ್ ನೇಚರ್ ಅನ್ನೋದು ಸರಿಯಾಗಿರುವಂತಹ ಒಂದು ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ, ಅಕಾರ್ಡಿಂಗ್ ಟು ಪಿಯಾಜೆಟ್ ವಿಚ್ ಒನ್ ಆಫ್ ದ ಫಾಲೋವಿಂಗ್ ಫ್ಯಾಕ್ಟರ್ಸ್ ಪ್ಲೇಸ್ ಆನ್ ಇಂಪಾರ್ಟೆಂಟ್ ರೋಲ್ ಇನ್ ಇನ್ಫ್ಲೂಯೆನ್ಸಿಂಗ್ ಡೆವಲಪ್ಮೆಂಟ್ ಅಂತ ಕೇಳಿದ್ದಾರೆ. ಇದರ ಒಂದು ಕನ್ನಡ ಅರ್ಥ, ಪಿಯಾಜೆ ಅವರ ಪ್ರಕಾರ ಮಕ್ಕಳ ಅಭಿವೃದ್ಧಿಯನ್ನು ಪ್ರಭಾವಿಸುವ ಪ್ರಮುಖ ಅಂಶ ಯಾವುದು ಅನ್ನೋದು. ಆಪ್ಷನ್ಸ್ ನೋಡಿ, ಲ್ಯಾಂಗ್ವೇಜ್ ಭಾಷೆ, ಆಪ್ಷನ್ 2 ರೀಇನ್ಫೋರ್ಸ್ಮೆಂಟ್ ಬಲವರ್ಧನೆ, ಆಪ್ಷನ್ ಸಿ ಎಕ್ಸ್ಪೀರಿಯನ್ಸ್ ವಿತ್ ದ ಫಿಸಿಕಲ್ ವರ್ಲ್ಡ್ ಭೌತಿಕ ಜಗತ್ತಿನ ಅನುಭವ, ಆಪ್ಷನ್ ಡಿ ಇಮಿಟೇಷನ್ ಅಂದರೆ ಅನುಕರಣೆ ಅಂತ. ಸೊ ಇಲ್ಲಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಪ್ಷನ್ ಸಿ ಎಕ್ಸ್ಪೀರಿಯನ್ಸ್ ವಿತ್ ದ ಫಿಸಿಕಲ್ ವರ್ಲ್ಡ್ ಅನ್ನೋದು ಸರಿಯಾಗಿರುವಂತಹ ಒಂದು ಆನ್ಸರ್ ಆಗುತ್ತೆ. ಸೊ ಮುಂದಿನ ಒಂದು ಪ್ರಶ್ನೆ, ದ ಕಾಗ್ನಿಟಿವ್ ಎಬಿಲಿಟಿ ದಟ್ ಕಮ್ಸ್ ಇನ್ ದ ಪ್ರೀ ಆಪರೇಷನಲ್ ಪೀರಿಯಡ್ ಇಸ್ ಡ್ಯಾಶ್ ಅಂತ ಕೇಳಿದ್ದಾರೆ. ಅಂದರೆ ಪ್ರೀ ಆಪರೇಷನಲ್ ಹಂತದಲ್ಲಿ ಪ್ರೀ ಆಪರೇಷನಲ್ ಅಂತ ಹೇಳಿದ್ರೆ ಏನು ಹೇಳ್ತಾರೆ, ಮೂರ್ತ ಕಾರ್ಯ ಹಂತ ಅಂತ. ಮೂರ್ತ ಕಾರ್ಯ ಹಂತ, ಕಾರ್ಯಪೂರ್ವ ಹಂತ, ಮೂರ್ತ ಕಾರ್ಯ ಹಂತ ಅಲ್ಲ, ಕಾರ್ಯಪೂರ್ವ ಹಂತ. ಪ್ರೀ ಆಪರೇಷನಲ್ ಅಂತ ಬಂದಾಗ ಕಾರ್ಯಪೂರ್ವ ಹಂತ 2 to 7 years. ಸೊ ಈ ಒಂದು ಹಂತದಲ್ಲಿ ಕಾಣಿಸ್ಕೊಳ್ತಕ್ಕಂತಹ ಒಂದು ಜ್ಞಾನಾತ್ಮಕ ಸಾಮರ್ಥ್ಯ ಯಾವುದು ಅನ್ನೋದು ಪ್ರಶ್ನೆ. ಸೊ ಆಪ್ಷನ್ಸ್ ನೋಡಿ, ಇಲ್ಲಿ ಎಬಿಲಿಟಿ ಫಾರ್ ಅಬ್ಸ್ಟ್ರಾಕ್ಟ್ ಥಿಂಕಿಂಗ್, ಅಮೂರ್ತ ಚಿಂತನೆಯ ಒಂದು ಸಾಮರ್ಥ್ಯ. ಆಪ್ಷನ್ ಬಿ ಹೈಪೋಥೆಟಿಕ್ ಡಿಟಕ್ಟಿವ್ ಥಿಂಕಿಂಗ್, ಸೊ ಹೈಪೋಥೆಟಿಕ್ ಡಿಟಕ್ಟಿವ್ ಚಿಂತನೆ. ಆಪ್ಷನ್ ಸಿ ಎಬಿಲಿಟಿ ಆಫ್ ಗೋಲ್ ಡಿರೆಕ್ಟೆಡ್ ಬಿಹೇವಿಯರ್, ಗುರಿ ಆಧಾರಿತ ವರ್ತನೆಯ ಒಂದು ಸಾಮರ್ಥ್ಯ. ಆ್ಯಂಡ್ ಆಪ್ಷನ್ ಡಿ ಎಬಿಲಿಟಿ ಟು ಟೇಕ್ ಅದರ್ಸ್ ಪರ್ಸ್ಪೆಕ್ಟಿವ್, ಇತರರ ದೃಷ್ಟಿಕೋನವನ್ನು ಅರ್ಥ ಮಾಡ್ಕೊಳ್ತಕ್ಕಂತಹ ಒಂದು ಸಾಮರ್ಥ್ಯ ಅಂತ ಇದೆ. ಸೊ ಇಲ್ಲಿ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಪ್ಷನ್ ಸಿ ಎಬಿಲಿಟಿ ಟು ಗೋಲ್ ಡಿರೆಕ್ಟೆಡ್ ಬಿಹೇವಿಯರ್ ಅನ್ನೋದು ಆನ್ಸರ್ ಆಗುತ್ತೆ. ಸೊ ಪ್ರೀ ಆಪರೇಷನಲ್ ಸ್ಟೇಜಲ್ಲಿ. ಸೊ ಆಗಲೇ ಹೇಳ್ದಂಗೆ ಪ್ರೀ ಆಪರೇಷನಲ್ ಸ್ಟೇಜ್ ಅಂತ ಬಂದಾಗ 2 to 7 years. ಸೊ ಈ ಹಂತವನ್ನು ಕನ್ನಡದಲ್ಲಿ ಕಾರ್ಯಪೂರ್ವ ಹಂತ ಅಂತ ಹೇಳಿ ಕರೀತಾರೆ, ಹೌದಾ. ಸೊ ಈ ಒಂದು ಸ್ಟೇಜಲ್ಲಿ ಏನಾಗುತ್ತೆ, ಪದಗಳು ಮತ್ತು ಬಿಂಬಗಳನ್ನು ಪ್ರತಿನಿಧಿಸ್ತಾರೆ ಮಕ್ಕಳು, ಭಾಷೆಯ ಒಂದು ಬೆಳವಣಿಗೆ ಆಗುತ್ತೆ. ಸೊ ಮಗುವಿನಲ್ಲಿ ಒಂದು ಈಗೋ ಸೆಂಟ್ರಿಕ್ ಅಂದರೆ ಅಹಂ ಕೇಂದ್ರಿತ ಆಗಿರುತ್ತೆ. ಪ್ರಧಾನ ಗುಣಗಳನ್ನು ಆಧರಿಸಿ ವಸ್ತುಗಳನ್ನು ಮತ್ತು ವ್ಯಕ್ತಿಗಳನ್ನು ವರ್ಗೀಕರಣ ಮಾಡುವಂತಹ ಒಂದು ಎಬಿಲಿಟಿ ಇರುತ್ತೆ. ಅಂಕೆ ಆಗಿರ್ಬೋದು, ಸಂಖ್ಯೆಗಳ ಮತ್ತು ಸ್ಥಾನ ಬೆಲೆ ಕಲ್ಪನೆಯನ್ನು ಬೆಳೆಸ್ಕೊಳ್ಳುವಂಥದ್ದು, ಸಾಮಾಜಿಕ ಹೊಂದಾಣಿಕೆ ಪ್ರಾರಂಭ ಆಗ್ತಾ ಹೋಗುತ್ತೆ. ಆ್ಯಂಡ್ ಇನ್ನೊಂದು, ಜಗತ್ತು ಇರೋದು ನನಗಾಗಿ ಅಂತಕ್ಕಂತಹ ಒಂದು ಭಾವನೆಯನ್ನು ಹೊಂದಿರುವಂಥದ್ದು. ಸೊ ಈ ಒಂದು ಹಂತದಲ್ಲಿ ಭಾಷೆಯನ್ನು ಬಳಸುವಂಥದ್ದಾಗಿರ್ಬೋದು. ಸೊ ಈ ಒಂದು ಹಂತದ ಕೊನೆಯ ಸ್ಟೇಜಲ್ಲಿ ಏನಾಗುತ್ತೆ, ಅಂತ್ಯದ ವೇಳೆಗೆ ಸಂಖ್ಯೆಗಳನ್ನು ಬಳಸೋದಕ್ಕೆ ಪ್ರಾರಂಭ ಮಾಡುತ್ತೆ ಮತ್ತು ಸ್ಥಾಯಿತ್ವದ ಪರಿಕಲ್ಪನೆಗಳನ್ನು ವಿಕಾಸ ಆಗ್ತಾ ಹೋಗುವಂಥದ್ದು. ಸೊ ಹಾಗಾಗಿ ಇಲ್ಲಿ ಈ ಒಂದು ಪ್ರಶ್ನೆಗೆ ಏನು ಪ್ರೀ ಆಪರೇಷನಲ್ ಸ್ಟೇಜಲ್ಲಿ ಜ್ಞಾನಾತ್ಮಕ ಸಾಮರ್ಥ್ಯ ಯಾವಾಗ ಅಂತ ಬಂದಾಗ ಆಪ್ಷನ್ ಸಿ ಎಬಿಲಿಟಿ ಆಫ್ ಗೋಲ್ ಡಿರೆಕ್ಟೆಡ್ ಬಿಹೇವಿಯರ್ ಈ ಒಂದು ಹಂತದಲ್ಲಿ ಕಾಣಿಸ್ಕೊಳ್ಳುವಂಥದ್ದು. ಓಕೆ, ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ, ಇನ್ ಅ ಕನ್ಸ್ಟ್ರಕ್ಟಿವಿಸ್ಟ್ ಕ್ಲಾಸ್ ರೂಮ್ ಆಸ್ ಎನ್ವಿಷನ್ಡ್ ಬೈ ಪಿಯಾಜೆಟ್ ಅಂಡ್ ವೈಗೋಡ್ಸ್ಕಿ ಲರ್ನಿಂಗ್ ಡ್ಯಾಶ್ ಅಂತ ಕೇಳಿದ್ದಾರೆ. ಅಂದರೆ ಪಿಯಾಜೆ ಮತ್ತು ವೈಗೋಡ್ಸ್ಕಿ ಕಲ್ಪಿಸಿದ ನಿರ್ಮಾಣಾತ್ಮಕ ತರಗತಿಯಲ್ಲಿ ಕಲಿಕೆ ಹೇಗಿರುತ್ತೆ ಅನ್ನೋದು. ಆಪ್ಷನ್ 1 ಇಸ್ ಕನ್ಸ್ಟ್ರಕ್ಟೆಡ್ ಬೈ ದ ಸ್ಟೂಡೆಂಟ್ಸ್ ದೆಮ್ಸೆಲ್ವ್ಸ್ ಹೂ ಪ್ಲೇ ಅನ್ ಆಕ್ಟಿವ್ ರೋಲ್, ವಿದ್ಯಾರ್ಥಿಗಳು ಸ್ವತಃ ಸಕ್ರಿಯವಾಗಿ ಜ್ಞಾನವನ್ನು ನಿರ್ಮಿಸಿಕೊಳ್ತಾರೆ ಅನ್ನೋದು. ಆಪ್ಷನ್ ಬಿ ಇಸ್ ಆಫರಿಂಗ್ ಆಫ್ ರೀಇನ್ಫೋರ್ಸ್ಮೆಂಟ್ ಬೈ ದ ಟೀಚರ್, ಶಿಕ್ಷಕರು ಬಲವರ್ಧನೆ ನೀಡ್ತಾರೆ ಅನ್ನೋದು. ಆಪ್ಷನ್ ಸಿ is dictated by the teacher and the students are passive recipients of the same, ಶಿಕ್ಷಕರು ಹೇಳಿದಂತೆ ವಿದ್ಯಾರ್ಥಿಗಳು ನಿಷ್ಕ್ರಿಯವಾಗಿ ಸ್ವೀಕಾರ ಮಾಡ್ತಾರೆ. ಆಪ್ಷನ್ ಡಿ ಹ್ಯಾಪನ್ ಬೈ ಪೇರಿಂಗ್ ಆಫ್ ಸ್ಟಿಮ್ಯುಲಸ್ ಆ್ಯಂಡ್ ರೆಸ್ಪಾನ್ಸ್, ಉದ್ಬೋಧನೆ ಮತ್ತು ಪ್ರತಿಕ್ರಿಯೆ ಜೋಡಣೆಯಿಂದ ಕಲಿಕೆ ಆಗತ್ತೆ ಅನ್ನೋದು. ಸೊ ಸರಿಯಾಗಿರುವಂತಹ ಒಂದು ಆನ್ಸರ್ ಅಂತ ಬಂದಾಗ ಆಪ್ಷನ್ ಎ ಸರಿಯಾಗಿರುವಂತಹ ಒಂದು ಆನ್ಸರ್ ಆಗಿರುತ್ತೆ. ಅಂದರೆ ಇಟ್ಸ್ ಕನ್ಸ್ಟ್ರಕ್ಟೆಡ್ ಬೈ ದ ಸ್ಟೂಡೆಂಟ್ಸ್ ದೆಮ್ಸೆಲ್ವ್ಸ್ ಹೂ ಪ್ಲೇ ಅನ್ ಆಕ್ಟಿವ್ ರೋಲ್, ವಿದ್ಯಾರ್ಥಿಗಳು ಸ್ವತಃ ಸಕ್ರಿಯವಾಗಿ ಜ್ಞಾನವನ್ನು ನಿರ್ಮಿಸಿಕೊಳ್ತಾರೆ ಅನ್ನೋದು ಈ ಪ್ರಶ್ನೆಗೆ ಸರಿಯಾಗಿರುವಂತಹ ಒಂದು ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ, ಇನ್ ದ ಕಾಂಟೆಕ್ಸ್ಟ್ ಆಫ್ ಎನ್ವಿಷನ್ಡ್ ಬೈ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ವಿಚ್ ಆಫ್ ದ ಫಾಲೋವಿಂಗ್ ಏರಿಯಾಸ್ ಆರ್ ಅಂಡರ್ ಎಸ್ಟಿಮೇಟೆಡ್ ಬೈ ಪಿಯಾಜೆಟ್ ಅಂತ ಕೇಳಿದ್ದಾರೆ. ಅಂದರೆ ಭಾಷಾ ಅಭಿವೃದ್ಧಿಯ ಸಂದರ್ಭದಲ್ಲಿ ಪಿಯಾಜೆಟ್ ಕಡಿಮೆ ಮಹತ್ವ ನೀಡಿದಂತಹ ಒಂದು ಅಂಶ ಯಾವುದು ಅನ್ನೋದು, ಯಾವುದಕ್ಕೆ ಸ್ವಲ್ಪ ಲೆಸ್ ಇಂಪಾರ್ಟೆಂಟ್ ಕೊಟ್ಟಿದ್ದಾರೆ ಅಂತ. ಸೊ ಆಪ್ಷನ್ 1 ಹೆರಿಡಿಟಿ, ಅನುವಂಶೀಯತೆ. ಆಪ್ಷನ್ ಬಿ ಸೋಷಿಯಲ್ ಇಂಟರಾಕ್ಷನ್, ಸಾಮಾಜಿಕ ಪರಸ್ಪರ ಕ್ರಿಯೆ. ಆಪ್ಷನ್ ಸಿ ಈಗೋಸೆಂಟ್ರಿಕ್ ಸ್ಪೀಚ್,
ಅಹಂ ಕೇಂದ್ರಿತ ಭಾಷಣ, ಅಹಂ ಕೇಂದ್ರಿತ ಅನ್ನೋದು. ಆಪ್ಷನ್ ಡಿ ಆಕ್ಟಿವ್ ಕನ್ಸ್ಟ್ರಕ್ಷನ್ ಬೈ ದ ಚೈಲ್ಡ್, ಮಗುವಿನ ಸಕ್ರಿಯ ನಿರ್ಮಾಣ. ಸೊ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್ ಆಪ್ಷನ್ ಬಿ ಸೋಷಿಯಲ್ ಇಂಟರಾಕ್ಷನ್ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ. ಸಾಮಾಜಿಕ ಪರಸ್ಪರ ಕ್ರಿಯೆ ಅನ್ನೋದು ಕನ್ನಡದಲ್ಲಿ. ಸೊ ಇಂಗ್ಲಿಷ್ನಲ್ಲಿ ಸೋಷಿಯಲ್ ಇಂಟರಾಕ್ಷನ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ, ಅಟ್ ವಿಚ್ ಆಫ್ ದ ಫಾಲೋವಿಂಗ್ ಏಜಸ್ ವುಡ್ ಯು ಎಕ್ಸ್ಪೆಕ್ಟ್ ಕ್ಲಾಕ್ ಟೈಮ್ ಕಾನ್ಸೆಪ್ಟ್ಸ್ ಟು ಬಿ ಮಾಸ್ಟರ್ಡ್ ಇನಿಷಿಯಲಿ ಬೈ ಅ ಚೈಲ್ಡ್? ಮಗು ಮೊದಲ ಬಾರಿ ಗಡಿಯಾರ ಅಥವಾ ಸಮಯ ಅನ್ನುವಂತಹ ಒಂದು ಅರ್ಥವನ್ನು ಸಂಪೂರ್ಣವಾಗಿ ಕಲಿತಕ್ಕಂತಹ ವಯಸ್ಸು ಯಾವುದು, ಯಾವ ಏಜಲ್ಲಿ ಅಂತ? ಸೊ ಆಪ್ಷನ್ ನೋಡಿ 2 years, ಆಪ್ಷನ್ ಬಿ 3 years, ಆಪ್ಷನ್ ಸಿ 4 years, ಆಪ್ಷನ್ ಡಿ ಬಿಟ್ವೀನ್ 5 and 6 years ಅಂತ ಇದೆ. ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಪ್ಷನ್ ಡಿ ಬಿಟ್ವೀನ್ 5 and 6 yearsನಲ್ಲಿ ಸಮಯ ಅಥವಾ ಗಡಿಯಾರ ಅನ್ನುವಂತಹ ಒಂದು ಅರ್ಥವನ್ನು ಸಂಪೂರ್ಣವಾಗಿ ಕಲಿಯುವಂಥದ್ದು ಆಪ್ಷನ್ ಡಿ ಸರಿಯಾದ ಒಂದು ಉತ್ತರ ಆಗುತ್ತೆ. ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ, ಡ್ಯೂರಿಂಗ್ ದ 3rd to the 8th week of pregnancy, the developing child can be accurately referred ಟು ಆಸ್ ದ ಡ್ಯಾಶ್ ಅಂತ ಕೇಳಿದ್ದಾರೆ. ಗರ್ಭಧಾರಣೆಯ 3ನೇ ವಾರದಿಂದ 8ನೇ ವಾರದವರೆಗೆ ಇರುವ ಶಿಶುವನ್ನು ಏನಂತ ಹೇಳಿ ಕರೀತಾರೆ ಅಂತ. ಸೊ ಆಪ್ಷನ್ 1 ಪ್ರಿನೇಟ್, ಆಪ್ಷನ್ 2 ಆಪ್ಷನ್ ಬಿ ಝೈಗೋಟ್, ಆಪ್ಷನ್ ಸಿ ಎಂಬ್ರಿಯೋ, ಆಪ್ಷನ್ ಡಿ ಫಿಯೋಟಿಸ್ ಅಂತ ಕೇಳಿದ್ದಾರೆ. ಫೀಟಸ್ ಅಂತ, ಅದು ಆ್ಯಕ್ಚುಲಿ ಫೀಟಸ್ ಅಂತ ಹೇಳ್ತಾರೆ. ಸೊ ಇಲ್ಲಿ ಸರಿಯಾಗಿರುವಂತಹ ಒಂದು ಆನ್ಸರ್ ಅಂತ ಬಂದಾಗ ಈ ಒಂದು ಪ್ರಶ್ನೆಗೆ ಆಪ್ಷನ್ ಸಿ ಎಂಬ್ರಿಯೋ ಅನ್ನೋದು ಸರಿಯಾದ ಒಂದು ಆನ್ಸರ್ ಆಗುತ್ತೆ. ಅಂದರೆ ಡ್ಯೂರಿಂಗ್ ದ 3rd to the 8th week, ಅಂದರೆ 3ರಿಂದ 8ನೇ ವಾರದವರೆಗೆ ಇರ್ತಕ್ಕಂತಹ ಒಂದು ಶಿಶುವನ್ನು ಏನಂತ ಹೇಳಿ ಕರೀತಾರೆ, ಎಂಬ್ರಿಯೋ ಅಂತ ಹೇಳಿ ಕರೆಯುವಂಥದ್ದು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ವಿಚ್ ಈಸ್ ದ ಕರೆಕ್ಟ್ ಸೀಕ್ವೆನ್ಸ್ ಆಫ್ ಪಿಯಾಜೆಟ್ಸ್ ಸ್ಟೇಜಸ್ ಆಫ್ ಕಾಗ್ನಿಟಿವ್ ಡೆವಲಪ್ಮೆಂಟ್? ಪಿಯಾಜೆ ಅವರ ಜ್ಞಾನಾತ್ಮಕ ಅಭಿವೃದ್ಧಿಯ ಹಂತಗಳ ಸರಿಯಾದ ಕ್ರಮ ಯಾವುದು ಅಂತ ಕೇಳಿದ್ದಾರೆ. ಸೊ ನಾನು ಫಸ್ಟೇ ಹೇಳಿದೆ, ನಾನು ಅವಾಗಲೇ ಹೇಳಿದ್ದೆ ಈ ಒಂದು ಆರ್ಡರ್ ವೈಸ್ ಮತ್ತು ಯಾವ್ಯಾವ ಏಜಲ್ಲಿ ಅನ್ನೋದು. ಸೊ ಇಲ್ಲೇ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಆಪ್ಷನ್ ಎ ಸೆನ್ಸರಿ ಮೋಟರ್, ಕಾಂಕ್ರೀಟ್ ಆಪರೇಷನಲ್, ಫಾರ್ಮಲ್ ಆಪರೇಷನಲ್, ಪೋಸ್ಟ್ ಆಪರೇಷನಲ್. ಸೊ ನಾನು ಡೈರೆಕ್ಟಾಗಿ ಆನ್ಸರ್ ಹೇಳ್ಬಿಡ್ತೀನಲ್ವಾ. ಸೊ ಇದಕ್ಕೆ ಸರಿಯಾಗಿರುವಂತಹ ಒಂದು ಆನ್ಸರ್ ಅಂತ ಬಂದಾಗ ಆಪ್ಷನ್ ಸಿ ನೋಡಿಲ್ಲ, ಆಪ್ಷನ್ ಸಿ ಕರೆಕ್ಟಾಗಿ ಕೊಟ್ಟಿದ್ದಾರೆ. ಸೊ ಸೆನ್ಸರಿ ಮೋಟರ್, ಪ್ರೀ ಆಪರೇಷನಲ್, ಕಾಂಕ್ರೀಟ್ ಆಪರೇಷನಲ್, ಫಾರ್ಮಲ್ ಆಪರೇಷನಲ್. ಸೊ ಸೆನ್ಸರಿ ಮೋಟರ್ ಅಂತ ಬಂದಾಗ ಸಂವೇದನಾ ಗತಿ ಹಂತ ಜನನದಿಂದ 2 ವರ್ಷದವರೆಗೆ. ಪ್ರೀ ಆಪರೇಷನಲ್ ಅಂತ ಬಂದಾಗ ಕಾರ್ಯಪೂರ್ವ ಹಂತ 2ರಿಂದ 7 ವರ್ಷದ ತನಕ. ಆ್ಯಂಡ್ 3rd ಒನ್ ಕಾಂಕ್ರೀಟ್ ಆಪರೇಷನಲ್ ಸ್ಟೇಜ್ ಅಂತ ಬಂದಾಗ ಮೂರ್ತ ಕಾರ್ಯಗಳ ಹಂತ ಅಂತ ಹೇಳ್ತೀವಿ, 7 to 11 years. ಆ್ಯಂಡ್ ಲಾಸ್ಟ್ ಒನ್ ಬಂದು ಫಾರ್ಮಲ್ ಆಪರೇಷನಲ್ ಸ್ಟೇಜ್, ಔಪಚಾರಿಕ ಕಾರ್ಯಗಳ ಹಂತ 11 and above, 11 ವರ್ಷದಿಂದ ಮೇಲ್ಪಟ್ಟಂತಹ ಮಕ್ಕಳಿಗೆ. ಸೊ ಹಾಗಾಗಿ ಇಲ್ಲಿ ಆಪ್ಷನ್ ಸಿ ಸರಿಯಾಗಿರುವಂತಹ ಒಂದು ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ, ಡ್ಯೂರಿಂಗ್ ದ ಫಾರ್ಮಲ್ ಆಪರೇಷನಲ್ ಸ್ಟೇಜ್ ಚಿಲ್ಡ್ರನ್ ಬಿಗಿನ್ ಟು ಡ್ಯಾಶ್ ಅಂತ ಕೇಳಿದ್ದಾರೆ. ಫಾರ್ಮಲ್ ಆಪರೇಷನಲ್ ಸ್ಟೇಜ್ ಅಂತ ಬಂದಾಗ ಔಪಚಾರಿಕ ಕಾರ್ಯಗಳ ಹಂತ ಅಂತ. ಸೊ ಈ ಹಂತದಲ್ಲಿ ಮಕ್ಕಳು ಆರಂಭಿಸುವುದು ಡ್ಯಾಶ್ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ಸ್ ನೋಡಿ, ಇಲ್ಲಿ ಅಕ್ಯುರೇಟ್ಲಿ ಯೂಸ್ ಕಾನ್ಸೆಪ್ಟ್ಸ್ ಆಫ್ ಟೈಮ್, ಸ್ಪೇಸ್ ಆ್ಯಂಡ್ ನಂಬರ್, ಸಮಯ, ಸ್ಥಳ ಮತ್ತು ಸಂಖ್ಯೆಯ ಒಂದು ಕಲ್ಪನೆಗಳನ್ನ ನಿಖರವಾಗಿ ಬಳಸೋದು ಅನ್ನೋದು. ಆಪ್ಷನ್ ಬಿ ಥಿಂಕ್ ಪ್ರೈಮರಿಲಿ ಅಬೌಟ್ ಕಾಂಕ್ರೀಟ್ ಆಬ್ಜೆಕ್ಟ್ಸ್ ಆರ್ ಸಿಚುವೇಶನ್ಸ್, ಮುಖ್ಯವಾಗಿ ಸ್ಪಷ್ಟ ವಸ್ತುಗಳ ಬಗ್ಗೆ ಚಿಂತಿಸೋದು. ಆಪ್ಷನ್ ಸಿ ಡೆವಲಪ್ ದ ಕಾನ್ಸೆಪ್ಟ್ ಆಫ್ ಆಬ್ಜೆಕ್ಟ್ ಪರ್ಮನೆನ್ಸಿ, ವಸ್ತು ಸ್ಥಾಯಿತ್ವದ ಕಲ್ಪನೆಯನ್ನು ಅಭಿವೃದ್ಧಿಪಡಿಸೋದು. ಆಪ್ಷನ್ ಡಿ ಥಿಂಕ್ ಇನ್ ಟರ್ಮ್ ಆಫ್ ಅಬ್ಸ್ಟ್ರಾಕ್ಟ್ ಪ್ರಿನ್ಸಿಪಲ್ಸ್ ಆ್ಯಂಡ್ ಹೈಪೋಥೆಟಿಕಲ್ ಸಿಚುವೇಶನ್ಸ್, ಅಮೂರ್ತ ಸಿದ್ಧಾಂತಗಳು ಮತ್ತು ಕಾಲ್ಪನಿಕ ಪರಿಸ್ಥಿತಿಗಳ ಬಗ್ಗೆ ಚಿಂತಿಸೋದು ಅಂತ ಇದೆ. ಇಲ್ಲೇ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಪ್ಷನ್ ಡಿ ಸರಿಯಾದ ಒಂದು ಉತ್ತರ ಅಂತ ಹೇಳ್ಬೋದು. ಥಿಂಕ್ ಟರ್ಮ್ಸ್ ಆಫ್ ಅಬ್ಸ್ಟ್ರಾಕ್ಟ್ ಪ್ರಿನ್ಸಿಪಲ್ಸ್ ಆ್ಯಂಡ್ ಹೈಪೋಥೆಟಿಕಲ್ ಸಿಚುವೇಶನ್ಸ್. ಸೊ ಇಲ್ಲಿ ಫಾರ್ಮಲ್ ಆಪರೇಷನಲ್ ಸ್ಟೇಜ್ ಅಂತ ಬಂದಾಗ ನಾನು ಆಗಲೇ ಹೇಳಿದೆ 11 and above, 11 ವರ್ಷದ ನಂತರದ ಒಂದು ಹಂತ ಆಗಿರುತ್ತೆ. ಸೊ ಈ ಒಂದು ಹಂತದಲ್ಲಿ ಜ್ಞಾನಾತ್ಮಕ ವಿಕಾಸ ಹೆಚ್ಚಾಗಿರುತ್ತೆ ಮತ್ತು ತಾರ್ಕಿಕವಾಗಿ ಆಲೋಚನೆ ಮಾಡುವಂತಹ, ಹಾಗೆಯೇ ಸಮಸ್ಯೆಯ ಘಟಕಗಳನ್ನು ವಿಶ್ಲೇಷಿಸುವ, ಊಹಾತ್ಮಕವಾಗಿ ಮುಂದಾಗೋದನ್ನು ಊಹಿಸ್ತಕ್ಕಂತಹ ಒಂದು ತಾರ್ಕಿಕ ಪ್ರಮೇಯವನ್ನು ಅರ್ಥ ಮಾಡ್ಕೊಳ್ತಾ ಹೋಗ್ತಾನೆ. ಸೊ ತಾರುಣ್ಯದ ಅಂತ್ಯದ ವೇಳೆ ವಿಕಾಸ ಬಹುತೇಕ ಕಂಪ್ಲೀಟ್ ಆಗಿರೋವಂಥದ್ದು. ಸೊ ಸ್ವತಂತ್ರ ಆಲೋಚನೆಯ ಸಾಮರ್ಥ್ಯ ಆಗಿರ್ಬೋದು, ಸಮಸ್ಯೆ ನಿವಾರಣಾ ಕೌಶಲ್ಯಗಳನ್ನು ಮತ್ತು ತಾರ್ಕಿಕ ಸಾಮರ್ಥ್ಯವನ್ನು ಈ ಒಂದು ಸ್ಟೇಜಲ್ಲಿ ಹೊಂದಿರುವಂಥದ್ದು. ಹಾಗಾಗಿ ಆಪ್ಷನ್ ಡಿ ಸರಿಯಾಗಿರುವಂತಹ ಒಂದು ಉತ್ತರ ಆಗಿರುತ್ತೆ. ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡಿ, ಇಲ್ಲಿ
A child is largely non-verbal, is learning to coordinate purposeful movements with sense information and is developing the concept of object permanence. The child is in Piaget's dash stage ಅಂತ ಕೇಳಿದ್ದಾರೆ. ಮಗು ಹೆಚ್ಚಿನ ಪ್ರಮಾಣದಲ್ಲಿ ಮಾತಾಡದೇ ಇರೋದು, ಇಂದ್ರಿಯ ಮಾಹಿತಿಯೊಂದಿಗೆ ಉದ್ದೇಶಿತ ಚಲನೆಗಳನ್ನ ಸಂಯೋಜಿಸ್ತಾ ಇರೋದು ಮತ್ತೆ ವಸ್ತು ಸ್ಥಾಯಿತ್ವ ಕಲ್ಪನೆಯನ್ನ ಅಭಿವೃದ್ಧಿ ಪಡಿಸ್ತಾ ಇರೋದು, ಈ ರೀತಿಯಾದಂತಹ ಒಂದು ಬೆಳವಣಿಗೆಗಳು ಕಂಡು ಬಂದ್ರೆ ಅದು ಪಿಯಾಜೆ ಅವರ ಯಾವ ಹಂತದಲ್ಲಿ ಇದೆ ಮಗು ಅನ್ನೋದು ಪ್ರಶ್ನೆ. ಸೊ ಇದಕ್ಕೆ ವಸ್ತು ಸ್ಥಾಯಿತ್ವ ಅಥವಾ ಆಬ್ಜೆಕ್ಟ್ ಪರ್ಮನೆನ್ಸ್ ಅಂತ ಬಂದಾಗಲೇ ನಮಗೆ ಗೊತ್ತಾಗಬೇಕು ಯಾವ ಒಂದು ಸ್ಟೇಜ್ ಅನ್ನೋದು. ಓಕೆ, ಆಪ್ಷನ್ಸ್ ನೋಡಿ ಇಲ್ಲಿ: ಸೆನ್ಸರಿ ಮೋಟರ್, ಪ್ರೀ ಆಪರೇಷನಲ್, ಕಾಂಕ್ರೀಟ್ ಆಪರೇಷನಲ್, ಫಾರ್ಮಲ್ ಆಪರೇಷನಲ್. ಸೊ ದ ಕರೆಕ್ಟ್ ಆನ್ಸರ್ ಇಸ್ ಆಬ್ಜೆಕ್ಟ್ ಪರ್ಮನೆನ್ಸ್ ಅಂತ ಬಂದಿದ ತಕ್ಷಣ ಆಪ್ಷನ್ ಎ ಸೆನ್ಸರಿ ಮೋಟರ್ ಸ್ಟೇಜ್ ಅಥವಾ ಸಂವೇದನಾ ಗತಿ ಹಂತ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ. ನೆಕ್ಸ್ಟು ಮುಂದಿನ ಪ್ರಶ್ನೆ: ಅಕಾರ್ಡಿಂಗ್ ಟು ಪಿಯಾಜೆಟ್, adaptation is the process of adjusting schemes in response to the environment by means of assimilation and dash ಅಂತ ಕೇಳಿದ್ದಾರೆ. ಪಿಯಾಜೆ ಅವರ ಪ್ರಕಾರ ಅಡಾಪ್ಟೇಷನ್ ಅಂದರೆ ಅನುಗಣತೆ ಅಂದರೆ ಪರಿಸರಕ್ಕೆ ಹೊಂದಿಕೊಳ್ಳೋದಕ್ಕೆ ಸ್ಕೀಮಾಗಳನ್ನು ಬದಲಾಯಿಸುವ ಪ್ರಕ್ರಿಯೆ, ಇದು ಅಸಿಮಿಲೇಷನ್ ಮತ್ತು ಡ್ಯಾಶ್ ಮೂಲಕ ನಡೆಯುತ್ತೆ ಅನ್ನೋದು ಪ್ರಶ್ನೆ. ಸೊ ಆ ಒಂದು ಡ್ಯಾಶ್ನಲ್ಲಿ ಯಾವುದನ್ನು ಫಿಲ್ ಮಾಡಬೇಕಾಗುತ್ತೆ ನಾವು? ಆಪ್ಷನ್ ನೋಡಿ ಇಲ್ಲಿ: ಸ್ಕೀಮಾಸ್, ಆಪ್ಷನ್ ಬಿ ಡಿಸ್ಇಕ್ವಿಲಿಬ್ರಿಯಂ, ಆಪ್ಷನ್ ಸಿ ಕನ್ಸ್ಟ್ರಕ್ಟಿವಿಸಮ್, ಆಪ್ಷನ್ ಡಿ ಅಕೊಮೊಡೇಷನ್ ಅಂತ ಇದೆ. ಸೊ ಇಲ್ಲಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಬಂದಾಗ ಆಪ್ಷನ್ ಡಿ ಅಕೊಮೊಡೇಷನ್ ಅನ್ನೋದು ಸರಿಯಾಗಿರುವಂತಹ ಒಂದು ಉತ್ತರ ಆಗುತ್ತೆ. ಸೊ ಅಕೊಮೊಡೇಷನ್, ಈ ಒಂದು ಅಸಿಮಿಲೇಷನ್ ಅಂತ ಹೇಳಿದ್ರೆ ಮನೋಗತವನ್ನ ಮಾಡಿಕೊಳ್ಳೋದು, ಅಕೊಮೊಡೇಷನ್ ಅಂತಂದ್ರೆ ಸ್ಥಳಾವಕಾಶವನ್ನು ಒದಗಿಸೋದು ಅಂತ. ಸೊ ಹಾಗಾಗಿ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ: According to Vygotsky, young children use what mechanism to turn shared knowledge into their personal knowledge? ಅಂದರೆ ವೈಗೋಟ್ಸ್ಕಿ ಅವರ ಪ್ರಕಾರ ಮಕ್ಕಳಿಗೆ ಸಾಮಾಜಿಕವಾಗಿ ಹಂಚಿಕೊಂಡ ಜ್ಞಾನವನ್ನು ತಮ್ಮ ವೈಯಕ್ತಿಕ ಜ್ಞಾನವನ್ನಾಗಿಸಿಕೊಳ್ಳೋದಕ್ಕೆ ಸಹಾಯ ಮಾಡುವಂತಹ ಒಂದು ವಿಧಾನ ಯಾವುದು ಅನ್ನೋದು. ಆಪ್ಷನ್ 1 ಕನ್ಸರ್ವೇಷನ್ ಆಫ್ ಎನರ್ಜಿ, ಶಕ್ತಿಯ ಸಂರಕ್ಷಣೆ. ಆಪ್ಷನ್ ಬಿ ಪ್ರೈವೇಟ್ ಸ್ಪೀಚ್, ಖಾಸಗಿ ಭಾಷಣ. ಆಪ್ಷನ್ ಸಿ ಆಟೋನೋಮಸ್ ಮೊರಾಲಿಟಿ, ಸ್ವಾಯತ್ತ ನೈತಿಕತೆ. ಆಪ್ಷನ್ ಡಿ ಸೆನ್ಸರಿ ಮೋಟರ್ ಬಿಹೇವಿಯರ್ ಅಂತ ಇದೆ. ಸೊ ಇಲ್ಲಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಬಂದಾಗ ಆಪ್ಷನ್ ಬಿ ಪ್ರೈವೇಟ್ ಸ್ಪೀಚ್ ಅನ್ನೋದು ಸರಿಯಾಗಿರುವಂತಹ ಒಂದು ಉತ್ತರ ಆಗುತ್ತೆ ಈ ಒಂದು ಪ್ರಶ್ನೆಗೆ, ಖಾಸಗಿ ಭಾಷಣ ಅನ್ನೋದು. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಸೈಕಾಲಜಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳು. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.